ಚುಂಚನಕಟ್ಟೆಯಲ್ಲಿ ಇರ್ತಕ್ಕಂಥ ಶ್ರೀ ರಾಮನ ದೇವಸ್ಥಾನದಲ್ಲಿ ನಡೀತಕ್ಕಂಥ ಶ್ರೀ ರಾಮ ಜಾತ್ರಾ ಮಹೋತ್ಸವದ ಅಂಗವಾಗಿ ಚುಂಚನಕಟ್ಟೆಯಲ್ಲಿ ಭಾರಿ ದನಗಳ ಜಾತ್ರೆ ನಡೀತದೆ. ಸೊ ನೀವು ಚುಂಚನಕಟ್ಟೆಗೆ ಬಂದರೆ ಇಲ್ಲಿ ಒಂದು ಹಳ್ಳಿಕಾರ್ ಪ್ರತಿಮೆ ನಿಮ್ಮೆಲ್ಲ ಸ್ವಾಗತ ಮಾಡುತ್ತೆ. ಸದ್ಯಕ್ಕೆ ನಾವು ಚುಂಚನಕಟ್ಟೆ ಗ್ರಾಮದ ಒಳಗಡೆ ಹೋಗೋಣ. ಸೊ ಏನೆಲ್ಲ ಮಾಹಿತಿ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಈ ಒಂದು ಜಾತ್ರಾ ಅಂಗವಾಗಿ ನಡೀತಾ ಇರ್ತಕ್ಕಂಥ ಏನು ಈ ಒಂದು ಜಾತ್ರೆಯಲ್ಲಿ ಸಕಲ ಮೂಲಭೂತ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದು ನೀರು, ನೆರಳು, ಸೊ ಹೀಗೆ ಹಲವಾರು ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಮತ್ತೆಲ್ಲ ಏನು ವಿಶೇಷತೆ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ದನಗಳ ಜಾತ್ರೆ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು. ದನಗಳಿಗೆ ಉಪಯೋಗಿಸ್ತಕ್ಕಂಥ ಏನು ಚಾವಟಿ ಇರ್ಬೋದು, ಹಗ್ಗ ಇರ್ಬೋದು, ಗಂಟೆ ಇರ್ಬೋದು, ಈ ರೀತಿ ಹಲವಾರು ರೀತಿಯ ವಸ್ತುಗಳನ್ನು ಈ ಒಂದು ಜಾತ್ರಾ ಮೇಳದಲ್ಲಿ ಮಾರಾಟ ಮಾಡ್ತಾಯಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಹೀಗೆ ಈ ಒಂದು ಜಾತ್ರೆ ಕಳೆಗಟ್ಟಿದೆ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ರಿಯಾಜ್ ಅಹಮದ್ ಅಂತ. ಸರ್, ಏನು ಮಾರಾಟ ಮಾಡ್ತಾ ಇದ್ದೀರಿ ಇಲ್ಲಿ? ನಾವು ಹಗ್ಗ, ಮುಗ್ದಾರ, ಗೆಜ್ಜೆಗಳು, ಕೊಂಬಗಾಕೋ ಹೂವು, ಓಕೆ, ಗಂಟೆಗಳು. ಎಷ್ಟು ವರ್ಷದಿಂದ ಮಾರಾಟ ಮಾಡ್ತಾ ಇದ್ದೀರಾ? ಸರ್, ನಾವು ವರ್ಷ ಜಾತ್ರೆಗೆ ಹಾಕ್ತೀವಿ. ಅಂದರೆ ಇದೊಂದೇ ಜಾತ್ರೆನೇ ಇಲ್ಲ ಬೇರೆ ಜಾತ್ರೆಗೂ ಹಾಕ್ತೀವಿ? ಬೇರೆ ಯಾವ ಜಾತ್ರೆಗೆ ಹೋಗ್ತೀರಾ? ಹೇಮಗಿರಿ, ಆಮೇಲೆ ಚಾರ್ಪೇಟೆ ಹತ್ರ ಹೇಮಗಿರಿ, ಬೆಟ್ಟದಪುರ, ದರ್ಗಾ, ಇಷ್ಟು ಜಾತ್ರೆಗೆ ಹಾಕ್ತೀವಿ. ಇಷ್ಟು ಜಾತ್ರೆಗೆಲ್ಲ ಹಾಕ್ತೀರಾ? ನಿಮ್ಮಲ್ಲಿ ಏನೇನು ಐಟಮ್ ಸಿಗುತ್ತೆ? ನಮ್ಮಲ್ಲಿ ಗೆಜ್ಜೆ ಸಿಗುತ್ತೆ, ದನಕ್ಕೆ ಹಾಕೋ ಚೈನ್ ಸಿಗುತ್ತೆ, ಓಕೆ, ಗಂಟೆಗಳು ಸಿಗುತ್ತೆ, ಕೊಂಬಗೆ ಹಾಕೋ ಹೂಗಳು ಸಿಗುತ್ತದು, ಮೂಗ್ದಾರಗಳು, ಕಳ್ಳೂರಿಗಳು, ಹೂಗಳು, ಇಷ್ಟೆಲ್ಲ ಸಿಗುತ್ತೆ. ಎಲ್ಲ ಐಟಮ್ ಸಿಗುತ್ತೆ. ಹಗ್ಗಗಳು, ಈ ಹಗ್ಗಗಳೆಲ್ಲ ಸಿಗುತ್ತೆ. ಹಗ್ಗಗಳೆಲ್ಲ ಸಿಗುತ್ತೆ ಸರ್. ಆಮೇಲೆ ಮಳೆಗೂಟ, ದನ ಕಟ್ಟಾಕೋ ಮಳೆಗೂಟಗಳು, ಗೆಜ್ಜೆಗಳೆಲ್ಲ ಸಿಗುತ್ತೆ. ಈಗ ಜನಗಳು ಬಂದು ಏನನ್ನ ಜಾಸ್ತಿ ತಗೋತಾರೆ? ಜನಗಳು ಬಂದರೆ ಅದು ಮೂಗ್ದಾರನೇ ಜಾಸ್ತಿ ಬೇಕಾಗಿರೋ ಐಟಮ್ಸ್ ಯಾವ್ದು ಹಾಳಾಗುತ್ತೆ ಎಲ್ಲ ತಗೋತಾರೆ. ಯಾವ್ದು ಬೇಕೋ ಅದನ್ನು ತಗೋತಾರೆ. ಗಿಡಗಳೆಲ್ಲ ಜಾಸ್ತಿ ಇರುತ್ತೆ. ಅಂದರೆ ಈಗ ನೀವು ಎಲ್ಲ ಜಾತ್ರೆಗೂ ಹೋಗ್ತಾ ಇರ್ತೀರಾ? 2-3 ಜಾತ್ರೆ ಅಪ್ಪಾರವೇ 2-3 ಮಾಡ್ತೀವಿ. ಅದು ಬಿಟ್ಟರೆ ಮನೆಯಲ್ಲಿ ಅಂತಂದರೆ ನಿಮ್ಮದು ಶಾಪ್ ಏನಾದ್ರು ಇದೆಯಾ? ಶಾಪ್ ಹುಣಸೂರಲ್ಲಿ ಶಾಪ್ ಇದೆಯಾ? ಸೊ ನಿಮ್ಮ ಶಾಪ್ ಎಲ್ಲಿ ಬರುತ್ತೆ? ಶಾಪ್ ನಮ್ಮ ಹುಣಸೂರಲ್ಲಿ ಎಲ್ಲಿ ಬರುತ್ತೆ? ನಾವು ಅಂಗಡಿ ಏನು ಮಡಗಿಲ್ಲ, ಸುಮ್ಮನೆ ವರ್ಷಕ್ಕೊಂದ್ಸಲ ಜಾತ್ರೆ. ಹುಣಸೂರಲ್ಲಿ ಬಂದು ಫೋನ್ ಮಾಡಿದ್ರೆ ಕೊಡ್ತೀರಾ ರೈತರಿಗೆ? ಏನು ನಿಮ್ಮ ಫೋನ್ ನಂಬರ್ ಏನು? 9611114385. ಓಕೆ, ಥ್ಯಾಂಕ್ ಯು. ಹಿಂದೆ ಹೇಳಿದಂತೆ ಏನು ಚುಂಚನಕಟ್ಟೆ ಬಂದ್ಬಿಟ್ಟು ಜನವರಿ 1ರಿಂದ 16ರವರೆಗೆ ಒಂದು ಜಾತ್ರೆ ನಡೆಯುತ್ತೆ. ಸೊ ಈ ಒಂದು ಜಾತ್ರೆಗೆ ಹಲವಾರು ಮಂದಿ ರೈತಾಪಿ ವರ್ಗದವರು ದೂರದ ಊರುಗಳಿಂದ ಹಸುಗಳನ್ನ ಕೊಂಡುಕೊಳ್ಳಲು ಮತ್ತು ಮಾರಾಟ ಮಾಡಲು ಬರ್ತಾರೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸದ್ಯಕ್ಕೆ ನಮ್ಮ ಒಂದು ಕಣ್ಣಿಗೆ ದೃಶ್ಯ ಬೀಳುತ್ತೆ. ಅಂದರೆ ರೈತರು ಜಾನುವಾರುಗಳನ್ನ ಕಟ್ಟಿರ್ತಕ್ಕಂಥದ್ದು. ಈಗ ಅವ್ರನ್ನೂ ಕೂಡ ನಾನು ಮಾತಾಡ್ತೀನಿ. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಸೋಮಶೇಖರ್ ಅಂತ. ಸರ್, ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಇಲ್ಲೇ ಬೆಳಂಗಳ್ಳಿ ಅಂತ ಪಕ್ಕ. ಬೆಳಂಗಳ್ಳಿ ಪಕ್ಕ? ಬೆಳಂಗಳ್ಳಿ ಅಂದರೆ ಚುಂಚನಕಟ್ಟೆ ಪಕ್ಕನಾ? ಚುಂಚನಕಟ್ಟೆ ಒಂದು 5 ಕಿಲೋಮೀಟರ್ ಇದೆ ಸರ್. 5 ಕಿಲೋಮೀಟರ್ ಆಗಿದೆ. ಸರ್, ಹೇಗೆ ಅನಿಸ್ತದೆ ಜಾತ್ರೆ ಚುಂಚನಕಟ್ಟೆ ಜಾತ್ರೆ? ಇದು ಯಾವತ್ತೂ ಸಮೃದ್ಧಿ. ಇವತ್ತು ದನ ಒಳ್ಳೊಳ್ಳೆ ದನ ಕಟ್ಟಿದೆ, ಒಳ್ಳೆ ಜಾಸ್ತಿ ಕಟ್ಟಿದೆ. ಇನ್ನು ವ್ಯವಹಾರ ಸ್ವಲ್ಪ ಕಡಿಮೆ. ಅದೇ ವ್ಯಾಪಾರ ಕಡಿಮೆನಾ? ವ್ಯಾಪಾರ ಕಡಿಮೆ. ದನ ಮಾತ್ರ ಬಹಳ ದನ ಬಂದಿದೆ. ಎಷ್ಟು ದನಗಳು ಬಂದಿರ್ಬೋದು ಸರ್ ನಿಮ್ಮ ಒಂದು ಅಂದಾಜು? 10 ಲಕ್ಷ ಹಿಂಗೆಲ್ಲ ದುಡ್ಡು ರೈಟು. ಇವತ್ತು ಕಡಿಮೆ ಅಂತಂದರೆ ಇದು ಕೊಡ್ತಾನಂದ್ರೆ ಇವತ್ತು ದನ ಅವರೇಜು ಜಾಸ್ತಿ ಬಂದಿದೆಯಾ? ದನ ಚೆನ್ನಾಗಿ ಕಟ್ಟ ಸರ್. ದನಗಳೆಲ್ಲ ಚೆನ್ನಾಗಿ ಕಟ್ಟಿದೆಯಾ? ಈಗ ನೀವು ಎಷ್ಟು ಜೊತೆ ಎತ್ತುಗಳನ್ನ ಕಟ್ಟಿ? 3 ಜೊತೆ ಕಟ್ಟಿದ್ದೀರಾ? ಏನಾದ್ರು ವ್ಯಾಪಾರ ಆಯ್ತಾ ಸರ್? 1 ಜೊತೆ ಮಾರಿದೆ. ಎಷ್ಟಕ್ಕೆ ಮಾರಿದ್ರಿ? 2 ಲಕ್ಷಕ್ಕೆ ಮಾರಾಟ ಮಾಡಿದ್ರ? ಏನು ಲಾಭ ಏನಾದ್ರು ಬಂತ? ಏನು 5,000 ಲಾಭ. 5,000 ಲಾಭ ಬಂತ? ಪರವಾಗಿಲ್ವಾ? ಏನೋ ಪರವಾಗಿಲ್ಲ, ಲಾಭ ಬಂದಿದ್ದೀನಿ. ಆದಷ್ಟು ಪರವಾಗಿಲ್ಲ. ಓಕೆ. ಈಗ ಇನ್ನೂ ಎಷ್ಟು ಜೊತೆ ಇದೆ? 2 ಜೊತೆ ಇದೆಯಾ? ಅದು ಒಂಟಿನ? ಅದು ಅಲ್ಲಾಗಿಲ್ಲ, ಎಳೆಕರ ಅಂದರೆ ಹಾಲಲ್ಲ? ಇದು 13 ತಿಂಗಳ ಕರ. ಇದು 13 ತಿಂಗಳ? ಏನು ರೇಟ್ ಹೇಳ್ತಾ ಇದ್ದೀರಾ? 60,000 ಹೇಳ್ತಾ ಇದ್ದೀರಾ? ಈಗ ಇದಕ್ಕೆ ಕೂಟ ಮಾಡ್ತೀರಾ ಇಲ್ಲ ಮಾರಾಟ? ಮಾರಾಟ ಮಾಡಿಬಿಡ್ತೀರಾ? ಕೂಟ ಮಾಡ್ತೀರಾ? ಕೂಟ ಮಾಡ್ತೀರಾ. ಈಗ ಇದು ಏನಲ್ಲಾಗಿದೆ ಇದಕ್ಕೆ? ಎರಡಲ್ಲ? ಎಲ್ಲ ಗದ್ದೆ ಕೆಲಸ ಮಾಡಿಸಿದ್ದೀರಾ? ಇಲ್ಲೇನೋ ಭತ್ತದ ಗದ್ದೆ. ಏನು ರೇಟ್ ಹೇಳ್ತಿದ್ದೀರಾ ಸರ್ ಇದಕ್ಕೆ? ಏನು ರೇಟ್ ಹೇಳ್ತಾಯಿದ್ದೀರಾ? 2.30 ಹೇಳ್ತಿದ್ದೀರಾ? ಫೈನ್ ಅಲ್ಲಾಗಿಲ್ಲ, 2 ಏನೇನು ಮೇವು ಹಾಕ್ತಿದ್ದೀರಾ ಇದಕ್ಕೆ ಸರ್? ಮೇವೆಲ್ಲ ಏನೇ ಹಾಕ್ತಿದ್ದೀರಾ? ಓಕೆ. ಈಗ 2.30 ಹೇಳ್ತಾ ಇದ್ದಾರೆ. ಇದು ಫೈನಲ್ ಅಂದರೆ ಎಷ್ಟಕ್ಕೆ ಬಿಡ್ಬೋದು ಸರ್?
1.25 ಅಷ್ಟೇ ಫೈನ್. ಈಗ ಇದರಲ್ಲೆಲ್ಲ ಗದ್ದೆ ಕೆಲಸ ಎಲ್ಲ ಮಾಡಿಸಿದ್ದೀರಾ? ಇದು ನಿಮ್ದೇನಾ? ಪಕ್ಕದವ್ರದಾ? ಇನ್ನೊಂದು ಜೊತೆ ಅಂತ ಹೇಳಿದ್ರಲ್ಲ, ಕೊಟ್ಬಿಟ್ರಾ? ಸರಿ, ಈಗ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಹಂಗೇನಾ? 76 25 10 ಓಕೆ 61 ಓಕೆ 65 ಲಾಸ್ಟ್. ಥ್ಯಾಂಕ್ ಯು. ಏನು ನೀವು ಬಸ್ ಸ್ಟಾಪ್ ಪಕ್ಕ ಏನಾದರೂ ಬಂದರೆ ಸೊ ಈ ರೀತಿ ಒಳ್ಳೊಳ್ಳೆಯ ಒಂದು ದೊಡ್ಡ ಎತ್ತುಗಳನ್ನ ಕಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಸೊ ಎಲ್ಲವೂ ಕೂಡ ದೊಡ್ಡ ಎತ್ತುಗಳಾಗಿರುತ್ತೆ. ಸೊ ಇದ್ರ ಬಗ್ಗೆ ಕೂಡ ನಾನು ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡಿಸ್ತೀನಿ. ಸೊ ಅವ್ರು ಬರಲಿ. ನಮಸ್ಕಾರ ಸರ್. ನಮಸ್ತೆ. ತಮ್ಮ ಹೆಸರು? ನಮ್ಮ ಹೆಸರು ಶಿವರಾಜ್ ಅಂತ ಹೇಳಿ. ಶಿವರಾಜ್ ಅವರು ಎಲ್ಲಿಂದ ಬರ್ತಿದ್ದೀರಾ? ಇದು ಹುಣಸೂರು ತಾಲೂಕು ಅನಗೋಡು ಹೋಬಳಿ ಇಂಡಗುಳ್ಳು ಗ್ರಾಮ, ಸ್ವಾಮೇಗೌಡರು ಅಂತ ಹೇಳಿ. ಓಕೆ, ಅಲ್ಲಿಂದ ಬರ್ತಿದ್ದೀರಾ? ಅಲ್ಲಿಂದ ಬರ್ತಾ ಇರೋದು. ಓಕೆ, ಎಷ್ಟು ಜೊತೆ ಎತ್ತುಗಳನ್ನ ಕರ್ಕೊಂಡು ಬಂದಿದ್ದೀರಾ? ನಾವು ಈ ವರ್ಷ ಒಂದು ಜೊತೆ ಇದೆ, ಸಪ್ಲಮ್ಮಗೆ ಒಂದು ಜೊತೆ ಹೋಗಿದೆ. ಸಪ್ಲಮಜ್ಜಗೆ ಜಾತ್ರೆಗೆ ಒಂದು ಜೊತೆ ಹೋಗಿದೆ. ಇದೇನು ಪ್ರದರ್ಶನಕ್ಕೆ ಇಲ್ಲ ಮಾರಾಟಕ್ಕೆ? ಇದು ಪ್ರದರ್ಶನಕ್ಕಾದ್ರೂ ಸರಿ, ಮಾರಾಟಕ್ಕಾದ್ರೂ ಸರಿ. ಓಕೆ, ಏನೆಲ್ಲಾಗಿದೆ ಸರ್ ಇದಕ್ಕೆ? ಎರಡಲ್ಲಿದೆ. ಎರಡಲ್ಲಿದೆಯಾ? ಏನು ಕೆಲಸದ ಇಲ್ಲ ಶೋಕಿ ಇತ್ತ ಸರ್ ಇದು? ಸೋಕಿಗೆ ಕೆಲಸಕ್ಕೆ ನಾವು ಸೋಕಿ ತಗೊಂಡಿದ್ದೀವಿ. ನಾವು ಸೋಕಿ ಮಾಡೋಕ್ಕೆ ಕ್ರೇಜ್, ಇದೊಂದು ಕ್ರೇಜ್ ಇವತ್ತು ತಗೊಂಡಿದ್ದೀವಿ. ಹಳ್ಳಿಕಾರಗೋಸ್ಕರ ನಮ್ಮ ಅಣ್ಣ ಇಷ್ಟಪಟ್ಟು ತಗೊಂಡಿದ್ದಾರೆ. ಓಕೆ, ಏನೆಲ್ಲ ಮೇವಾಗ್ತಿದ್ದೀರಾ ಸರ್? ಸರ್, ಇದಕ್ಕೆ ಬೆಳಗ್ಗೆ ಬೆಣ್ಣೆ, 10 ಗಂಟೆಗೆ ಉಳ್ಳಿ, ಬೇಯಿಸಿದ ಉಳ್ಳಿ, ರವೆ ಗಂಜಿ, ಮತ್ತೆ ಸಂಜೆ 1 ಲೀಟ್ರ್ ಹಾಲು. ಸಂಜೆ 1 ಲೀಟ್ರ್ ಹಾಲು. 1 ಲೀಟ್ರ್ ಹಾಲು. 1 ಲೀಟ್ರ್ ಕೊಡ್ತೀರಾ? ಮೊಟ್ಟೆ ಏನಾದರೂ ಕೊಡ್ತೀರಾ? ಮೊಟ್ಟೆ ಏನು ಕೊಡ್ತಿಲ್ಲ ಸರ್. ಕೊಟ್ಟಿಲ್ಲ. ಏನು ರೇಟ್ ಹೇಳ್ತಾ ಇದ್ದೀರಾ ಸರ್? ಇದು 10.5 ಲಕ್ಷ ಹೇಳ್ತಾ ಇದ್ದೀವಿ ಸರ್. 10.5 ಹೇಳ್ತಾ ಇದ್ದೀರಾ? ಫೈನಲ್ ಅಂದರೆ ಎಷ್ಟು ಬಿಡ್ಬೋದು ಸರ್? ಸರ್, ಫೈನಲ್ ಬಂದು ಕೂತ್ಕೊಂಡ್ರೆ ವ್ಯವಹಾರ. ಫೈನಲ್ ಅಂದರೆ ಬಂದು ಕೂತ್ಕೊಂಡು ಆಸೆ ಪಟ್ಟು ಇಷ್ಟಪಟ್ಟು ಬಂದು ಕೂತ್ಕೊಂಡ್ರೆ ವ್ಯವಹಾರ ಕೊಡ್ತೀವಿ. ಅಂದರೆ ಈಗ ಆಸೆ ಪಟ್ಟವ್ರಿಗೆ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಕೂತ್ಕೊಂಡು ವ್ಯವಹಾರ ಮಾಡೋಂಥವ್ರಿಗೆ ವ್ಯವಹಾರ ಕೊಡ್ತೀವಿ. ಹಾಂ, ಓಕೆ ಫೈನ್ ಸರ್. ಈಗ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಹಾಗೇನಾ? 9901 9901 26 ಓಕೆ 3463. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ಸರ್, ತಮ್ಮ ಹೆಸರು? ನಮ್ಮ ಹೆಸರು ದೀಕ್ಷಿತ್ ನಾಯಕ ಅಂತ, ಸೋಮನಾಯಕರ ಮಗ. ಎಲ್ಲಿಂದ ಬರ್ತಿದ್ದಾರೆ? ಸಾಲಿಗ್ರಾಮ. ಹೇಗೆ ಅನ್ನಿಸ್ತದೆ ಜಾತ್ರೆ ಚುಂಚನಕಟ್ಟೆಯಲ್ಲಿ? ಜಾತ್ರೆ ಎಲ್ಲ ಭಾರಿ ಜೋರ ಕಟ್ಟೈತೆ. ಹಾಂ, ತುಂಬ ಚೆನ್ನಾಗಿ ಅನ್ನಿಸ್ತೈತೆ. ಹಾಂ, ಎಲ್ಲ ಚೆನ್ನಾಗಿ ಬಂದೈತಿ. ಎಲ್ಲ ರಾಸುಗಳು ಚೆನ್ನಾಗಿ ಕಟ್ಟವ್ರೆ. ಎಲ್ಲ ಏನೋ ಒಂದು ವಿಜೃಂಭಣೆಯಿಂದ ಆಚರಿಸ್ತಾರೆ. ವರ್ಷಕ್ಕೊಂದ್ಸಲ ನಡೆಯೋದು ಎಲ್ಲ ವಿಜೃಂಭಣೆಯಿಂದ ಆಚರಿಸ್ತಾರೆ. ಎಲ್ಲ ಬೇರೆ ಬೇರೆ ಊರಿಂದ ಭಾಗವಹಿಸಿ ತುಂಬ ಅದ್ಭುತದಿಂದ ಹಸುಗಳನ್ನ ಸಾಕಿ ಒಳ್ಳೆ ಮೇವಾಗ್ತಾರೆ, ಎಲ್ಲ ಸಾಕ್ತಾರೆ. ಚೆನ್ನಾಗಿ ಒಂದು ವರ್ಷಕ್ಕೊಂದ್ಸಲ ಚೆನ್ನಾಗಿ ಆಚರಣೆ ಮಾಡ್ತಾರೆ. ಹೌದಾ? ಎಷ್ಟೊತ್ತು ಎತ್ತುಗಳನ್ನ ಕರ್ಕೊಂಡು ಬಂದಿದ್ದೀರಾ ನೀವು? ಇವೆಲ್ಲ ಸಾಲು ನಿಮ್ಮೂರ್ದೇನಾ? ಓಕೆ, ಏನೆಲ್ಲಾಗಿದೆ ಇದಕ್ಕೆ? ಕಡೆ ಬಿದ್ದಿದೆಯಾ? ಏನು ರೇಟ್ ಹೇಳ್ತಾ ಇದ್ದೀರಾ? ರೈಟ್ ಇದು ನಮಗೆ ಆಗಿರೋದು 1.35 ಸರ್. 1.35? ಈಗೆಲ್ಲ ಗದ್ದೆ ಕೆಲಸ ಎಲ್ಲ ಚೆನ್ನಾಗಿ ಮಾಡಿಸಿದ್ದೀರಾ? ಎಲ್ಲ ಚೆನ್ನಾಗಿ. ಈಗೆಲ್ಲ ಗದ್ದೆ, ರಾಗಿ, ಭತ್ತ ಎಲ್ಲ ಕೆಲಸ ಮುಗಿಸ್ಕೊಂಡೇ ಬಂದಿರೋದು. ಎಲ್ಲ ಮುಗಿಸ್ಕೊಂಡು ಬಂದಿರೋದಾ? ಈಗ ಫೈನಲ್ ಅಂದರೆ ಎಷ್ಟು ಹೇಳ್ತೀರಾ? ಅಂದ್ರೆ ನಾವು 1.35 ಕೊಟ್ಟು ತಂದಿರ್ಬೋದು. ದನ ಭಾಳ ಚೆನ್ನಾಗವೆ. ಎಂತ ಊಡ ಜಾಗದಲ್ಲಿ ಬಿಟ್ರುವೆ 30 ಕಂತೆ ಹಾಕೊಂಡು ಹೊಡರು ಬರ್ತವೆ. 1.60 ಕಮ್ಮಿ ಅಂತ ಕೊಡೋದಿಲ್ಲ ಸರ್. ನಿಮಗೆ 1.35 ಆಗೈತೆ, ಈಗ 1.60 ಕಮ್ಮಿ ಕೊಡೋದಿಲ್ಲ. ಓಕೆ ಫೈನ್. ತಮ್ಮ ಫೋನ್ ನಂಬರ್ ಹೇಳ್ತೀರಾ? ಹೇಳ್ತೀವಿ ಸರ್. 9741436374. ಥ್ಯಾಂಕ್ ಯು ಸರ್. ನಮಸ್ಕಾರ. ತಮ್ಮ ಹೆಸರು? ರೇವಣ್ಣ ಅವರು ಎಲ್ಲಿಂದ ಬರ್ತಾ ಇದ್ದೀರಾ? ಸಾಲಿಗ್ರಾಮ. ಸರ್, ಏನು ಅನಿಸ್ತದೆ ಜಾತ್ರೆ, ಚುಂಚನಕಟ್ಟೆ ಜಾತ್ರೆ? ಪರವಾಗಿಲ್ವಾ? ನಡೀತಿದೆಯಾ? ವ್ಯಾಪಾರ ಎಲ್ಲ ಹೆಂಗೆ ನಡೀತದೆ? ಇವಾಗ ನಡೀತಿದೆಯಾ? 1ನೇ ತಾರೀಕಿಂದ ಕಟ್ಟಿದೆಯಲ್ಲ. ಸೊ ನೀವು ನಿಮ್ಮ ಊರಿಂದ ಎಷ್ಟು ಜೊತೆ ಎತ್ಕೊಂಡು ಬಂದಿದೆ ಸರ್? ನೀವು ಒಂದು ಜೊತೆ ಎತ್ಕೊಂಡು, ನಿಮ್ಮ ಫ್ರೆಂಡ್ ಅವ್ರದ್ದು 3 ಜೊತೆ. ಸೊ ಇದಕ್ಕೆ ಏನೆಲ್ಲಾಗಿದೆ ಸರ್? ಇದಕ್ಕೆ 4 ಕಲ್ಲು. ಗದ್ದೆ ಕೆಲಸ ಎಲ್ಲ ಮಾಡಿಸಿದ್ದೀರಾ? ಎಲ್ಲ ಕೆಲಸದ ಎತ್ತುಗಳೇ ನಿಮ್ಮ ಹತ್ರ ಇರೋದು. ಏನು ರೇಟ್ ಹೇಳ್ತಾ ಇದ್ದೀರಾ ಇದಕ್ಕೆ? 3.10 ಹೇಳ್ತಾ ಇದ್ದೀರಾ? ಏನೆಲ್ಲ ಮೇವಾಗ್ತಾ ಇದ್ದಾರೆ ಸರ್ ಇದಕ್ಕೆ? ಹಾಂ, ರವೆ ಬೂಸ, ಓಕೆ, ರವೆ ಗಂಜಿ, ಹಾಂ, ಈ ಥರ ಎಲ್ಲ ಒಣಮೇವು. ಈಗ ಸದ್ಯಕ್ಕೆ 3.20 ಹೇಳ್ತಾ ಇದ್ರಲ್ಲ? 3.10. ಫೈನಲ್ ಅಂದರೆ ಎಷ್ಟಕ್ಕೆ ಬಿಡ್ಬೋದು ಸರ್? 3 ಆಚೆ ಬಂದರೆ ಬಿಡ್ತೀರಾ? ಇದು ಬಿಟ್ಟರೆ ಬೇರೆ ಏನಾದರೂ ಮನೇಲಿ ಕೊಡುವಂಥದ್ದು ಏನಾದರೂ ಇದೆಯಾ? ಇದೊಂದೇ ಜೊತೆ. ಅಕಸ್ಮಾತ್ ಇದು ಕೊಟ್ಬಿಟ್ರೆ ಬೇರೆ ಇಲ್ಲೇ ತೊಗೊಬಿಡ್ತೀರಾ? ಓಕೆ ಫೈನ್ ಸರ್. ತಮ್ಮ ಫೋನ್ ನಂಬರ್ ಹೇಳ್ತೀರಾ? 7676 324416. ಥ್ಯಾಂಕ್ ಯು.